ದ ಮ್ಯಾಜಿಕ್ ಅನ್ನೋ ಬುಕ್ಕು ಅದು ರೋಂಡಾ ಬೈರ್ನ್ ಅವ್ರು ಬರೆದಿರೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇವರೇನೆ ದ ಸೀಕ್ರೆಟ್ ಬುಕ್ಕು, ಸೀಕ್ರೆಟ್ ಡಾಕ್ಯುಮೆಂಟ್ರಿ ಅದನ್ನೆಲ್ಲ ಮಾಡಿರೋರು. ಇವರು ಆಸ್ಟ್ರೇಲಿಯನ್ ಆಥರು. ತುಂಬಾ ಚೆನ್ನಾಗಿದೆ ಈ ಬುಕ್ಕಿಂದು ಪ್ರಾಕ್ಟೀಸು. ಸೊ ಈ ಬುಕ್ಕಿನ ಪ್ರಾಕ್ಟೀಸ್ನ ನಾನು May 1 ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ಸಲ ಮಾಡಿದ್ದೀನಿ ಇದನ್ನ. ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ನಾನು ಮಧ್ಯದಲ್ಲಿ ಬಿಟ್ಟು ಹೋಗಿದ್ದು ಇದೆ. ಆಮೇಲಿಂದ ಕೆಲವು ಸಲ ನನಗೆ ಮರ್ತೋಗ್ತಾ ಇತ್ತು ಮಾಡೋದಿಕ್ಕೆ. ಸೊ ಆ ಥರ ಎಲ್ಲನೂ ಆಗಿದೆ. ಆಮೇಲಿಂದ ಅದಾದ್ಮೇಲಿಂದ ಸುಮಾರು ಸಲ ನಾನು 28 days ಇಂದು ಫುಲ್ ಆಕ್ಟಿವಿಟೀಸು ಕೂಡ ಮಾಡಿದ್ದೀನಿ. ಆಮೇಲೆ ಬೆನಿಫಿಟ್ಸು ಪಡೆದಿದ್ದೀನಿ ನಾನು ಅದರಿಂದ. ತುಂಬಾ ಚೆನ್ನಾಗಿ ಮ್ಯಾಜಿಕಲ್ ಆಗಿ ವರ್ಕ್ ಆಗಿದೆ. ದ ಮ್ಯಾಜಿಕ್ ಅನ್ನೋದು ಟ್ರೂ ಹೆಸರು ಇದಕ್ಕೆ. ಸೊ ಅದ್ರ ಬಗ್ಗೆ ನಾನೊಂದು ಸ್ವಲ್ಪ ಹೇಳೋಣ ಅಂತ ಅನ್ಕೊಂಡೆ ಇವತ್ತಿನ ದಿನ. ಸೊ ಇದು ಆ ಮ್ಯಾಜಿಕಲ್ ಬುಕ್ ಅಂತ. ಸೊ ಇದರಲ್ಲಿ ಏನ್ ಹೇಳ್ತಾರೆ, ಜಾನ್ ಎಫ್ ಕೆನೆಡಿ ಅವರು, ಆಸ್ ವಿ ಎಕ್ಸ್ಪ್ರೆಸ್ ಅವರ್ ಗ್ರಾಟಿಟ್ಯೂಡ್ ವಿ ಮಸ್ಟ್ ನೆವರ್ ಫರ್ಗೆಟ್ ದಟ್ ದ ಹೈಯೆಸ್ಟ್ ಅಪ್ರಿಶಿಯೇಷನ್ ಈಸ್ ನಾಟ್ ಟು ಅಟರ್ ವರ್ಡ್ಸ್ ಬಟ್ ಟು ಲಿವ್ ಬೈ ದೆಮ್ ಅಂತ. ಸೊ ಯಾವಾಗ ನಾವು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ, ನಾವು ಮರ್ತೋಗ್ಬಾರ್ದು. ಬರೀ ನಾವು ವರ್ಡ್ಸ್ ಅಲ್ಲಿ ಮಾತ್ರ ಹೇಳ್ತಾ ಇದೀವಿ ಅಂತ, ಅದನ್ನ ನಾವು ಲಿವ್ ಮಾಡ್ಬೇಕು, ಆ ಗ್ರಾಟಿಟ್ಯೂಡ್ ಹೇಳೋದನ್ನ ಅಂತ. ಸೊ ಈ ಬುಕ್ ಅಲ್ಲಿ 28 ಮ್ಯಾಜಿಕಲ್ ಪ್ರಾಕ್ಟೀಸಸ್ ಇದೆ. ಅದನ್ನ ಡಿಸೈನ್ ಮಾಡಿರೋದು ಅವರು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಗ್ರಾಟಿಟ್ಯೂಡ್ ಇಂದು ಮ್ಯಾಜಿಕಲ್ ಪವರ್ನ ರೆವಲ್ಯೂಷನೈಸ್ ಮಾಡೋದಕ್ಕೆ ಹೆಲ್ತ್, ಮನಿ, ಜಾಬ್, ರಿಲೇಶನ್ಶಿಪ್ ಎಲ್ಲಾನು ಸಣ್ಣ ಡಿಸೈರ್ ಇಂದ ಹಿಡಿದು ದೊಡ್ಡ ಡ್ರೀಮ್ ಕೂಡ ನಿಜ ಆಗತ್ತೆ ಅಂತ. ಸೊ ಈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವೇನ್ ಕಲಿತೀವಿ, ನಾವು ಗ್ರಾಟಿಟ್ಯೂಡ್ ನ ಕಲಿತೀವಿ. ಆಮೇಲಿಂದ ಪ್ರಾಬ್ಲಮ್ಸ್ ನ ಹೇಗೆ ನಾವು ನೆಗೆಟಿವ್ ಸಿಚುವೇಶನ್ ಕೂಡ ಪಾಸಿಟಿವ್ ಆಗಿ ನೋಡೋದು ಅಂತ. ಸೊ ಇವಾಗ ನೀವು ಈ ಲೈಫ್ ಚೇಂಜಿಂಗ್ ನಾಲೆಡ್ಜ್ ನ ಪಡಿತೀವಿ ನಾವು. ಆಮೇಲೆ ಈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗೋಗುತ್ತೆ, ನಾಲೆಡ್ಜ್ ಅನ್ನೆಲ್ಲ ತುಂಬಾ ಪಡಿತೀವಲ್ವಾ. ಅಲ್ಲಿ ಆ ಬುಕ್ ಓದಿದ್ವಿ, ಈ ಬುಕ್ ಓದಿದ್ವಿ, ಅದನ್ನ ಕಲ್ತ್ವಿ, ಈ ವಿಡಿಯೋ ನೋಡಿದ್ವಿ, ಆ ವಿಡಿಯೋ ನೋಡಿದ್ವಿ, ಆ ಪಾಡ್ಕಾಸ್ಟ್ ಕೇಳಿದ್ವಿ, ಎಲ್ಲಾನು ನಾವು ಕಲ್ತಿರ್ತೀವಿ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ನಾವು ಏನು ಅದರಿಂದ ಪಡೆಯಲ್ಲ, ನಾವು ಅದರಿಂದ ಏನು ಬೆನಿಫಿಟ್ಸ್ ನಮ್ಗೆ ಸಿಕ್ಕಲ್ಲ. ಸೊ ಯಾವ್ದಾದ್ರು ಒಂದು ಆಪರ್ಚುನಿಟಿ ಬರ್ತಾ ಇದೆ ಅಂತಂದ್ರು ಲೈಫಲ್ಲಿ ನಾವು ಅದನ್ನ ನೋಡೋದೇ ಇಲ್ಲ, ಆ ತರ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ನಿಮ್ಗೆ ಈ ತರದ್ ಆಗ್ಬಾರ್ದು ಅನ್ನೋದಾದ್ರೆ, ನೀವು ಈ 28 days ಇಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೊಟ್ಟೋಗುತ್ತೆ. ಆಮೇಲಿಂದ ನಿಮ್ಮ ಒಂದೊಂದು ಸೆಲ್ಸ್ ಗಳಲ್ಲೂ ಕೂಡ ಅದು ಹೊಟ್ಟೋಗುತ್ತೆ. ಸೊ ಆವಾಗ ಏನಾಗತ್ತೆ, ನಿಮ್ಮ ಚೇಂಜ್, ನಿಮ್ಮ ಲೈಫ್ ಅಲ್ಲಿ ಚೇಂಜು ಪರ್ಮನೆಂಟ್ ಆಗೋಗುತ್ತೆ. ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಏನೇ ಇದ್ರೂ ಕೂಡ ಅದು ಪಾಸಿಟಿವ್ ಆಗಿ ಚೇಂಜ್ ಆಗ್ಲೇಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ನೆಗೆಟಿವ್ ತುಂಬಿದ್ರೆ ನೆಗೆಟಿವ್ ಚೇಂಜಸ್ ಖಂಡಿತ ಬರ್ಲೇಬೇಕು. ನೀವು ಪಾಸಿಟಿವ್ ಚೇಂಜಸ್ ತುಂಬಿದ್ರೆ ಪಾಸಿಟಿವ್ ಚೇಂಜಸ್ ಖಂಡಿತ ಬರ್ಲೇಬೇಕು ನಿಮ್ ಲೈಫ್ ಅಲ್ಲಿ. ಸೊ ಈ 28 days ಇಂದು ಎವ್ರಿ ಡೇ ನಾವು ಒಂದೊಂದು ಆಕ್ಟಿವಿಟೀಸ್ ನ ಮಾಡ್ತೀವಿ. ಸೊ ಇದು ಏನ್ ಮಾಡತ್ತೆ ಅಂತಂದ್ರೆ, ನಮ್ಮ ಲೈಫ್ ಅಲ್ಲಿ ಗ್ರಾಟಿಟ್ಯೂಡ್ ನ ಒಂದು ಹ್ಯಾಬಿಟ್ ತರ ಮಾಡ್ಕೊಟ್ಬಿಡತ್ತೆ. ಆಮೇಲೆ ನಮ್ದು ನ್ಯೂ ವೇ ಆಫ್ ಲೈಫ್ ಆಗೋಗ್ಬಿಡುತ್ತೆ. ಸೊ ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗ್ರಾಟಿಟ್ಯೂಡ್ ನ ಗ್ಯಾರಂಟಿ ಆಗೋಗ್ಬಿಡುತ್ತೆ ನಮ್ಮ ಲೈಫ್ ಅಲ್ಲಿ ಫಾಸ್ಟ್ ಆಗಿ ಮ್ಯಾಜಿಕ್ ಕ್ರಿಯೇಟ್ ಆಗೋದಕ್ಕೆ ಅಂತ. ಸೊ ಈಚ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಇದೆ ಅಲ್ವಾ, ಸೊ ಅದು ಒಂದು ಸೀಕ್ರೆಟ್ ಟೀಚಿಂಗು, ಮತ್ತೆ ನಮ್ ನಾಲೆಡ್ಜ್ ನ ತುಂಬಾ ಎಕ್ಸ್ಪ್ಯಾಂಡ್ ಮಾಡುತ್ತೆ ಅದು. ಸೊ ಎವ್ರಿ ಪ್ರಾಕ್ಟೀಸ್ ನೀವು ಮಾಡ್ತಾ ಮಾಡ್ತಾ ನಿಮ್ಮ ಲೈಫು ಹೇಗೆ ಈಸಿಯಾಗಿ ವರ್ಕ್ ಆಗುತ್ತೆ, ಹೇಗೆ ನೀವು ಡ್ರೀಮ್ಸ್ ಅನ್ನ ಈಸಿಯಾಗಿ ಅಚೀವ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಳ್ತೀರಾ. ಸೊ ಫಸ್ಟ್ 12 days ಪ್ರಾಕ್ಟೀಸ್ ಏನಿದೆ ಅದು ಮ್ಯಾಜಿಕಲ್ ಪವರ್ ಆಫ್ ಗ್ರಾಟಿಟ್ಯೂಡ್ ಅದು, ಆಯ್ತಾ. ಸೊ ಇವಾಗ ನಮ್ಮ ಹತ್ರ ಏನಿದೆ, ನಾವ್ ಏನ್ ಪಡೆದಿದೀವಿ, ಸೊ ಅದಕ್ಕೆಲ್ಲ ನಾವು ಗ್ರೇಟ್ಫುಲ್ ಆಗಿರ್ತೀವಿ. ಆಮೇಲಿಂದ ನಾವ್ ಏನ್ ರಿಸೀವ್ ಮಾಡಿದೀವಿ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರ್ತೀವಿ. ಸೊ ಆ ತರ ಗ್ರೇಟ್ಫುಲ್ ಆಗಿಲ್ಲ ಅಂತಂದ್ರೆ ನಾವು ಮ್ಯಾಜಿಕ್ ವರ್ಕ್ ಆಗಲ್ಲ, ಆಮೇಲೆ ಏನು ನಾವು ರಿಸೀವ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಈ ಫಸ್ಟ್ 12 ಪ್ರಾಕ್ಟೀಸಸ್ ಇದೆ ಅಲ್ಲ, ಮ್ಯಾಜಿಕ್ ಆಫ್ ಗ್ರಾಟಿಟ್ಯೂಡ್, ಅದು ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಮೋಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಈಸಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಹೇಗೆ ಅಂತ, ಮತ್ತೆ ಗ್ರಾಟಿಟ್ಯೂಡ್ ಅಲ್ಲಿ ಆ ಲೈಫ್ ಅನ್ನ ಹೇಗೆ ಲೀಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡತ್ತೆ. ಆಮೇಲೆ ನೆಕ್ಸ್ಟ್ 10 days ಆ ಮ್ಯಾಜಿಕಲ್ ಪವರ್ ಇದೆ ಅಲ್ವಾ, ಅದು ನಿಮ್ಮ ಡಿಸೈರ್ ನ, ನಿಮ್ಮ ಡ್ರೀಮ್ ನ, ನೀವ್ ಏನ್ ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ನಿಜ ಮಾಡೋದಿಕ್ಕೆ, ಆಮೇಲೆ ಅದಕ್ಕೆ ಬೇಕಾಗೋ ತರ ಅಂತ ಸರ್ಕಮ್ಸ್ಟೆನ್ಸಸ್ ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕಲ್ ಆಗಿ
ಆಗಿ ಚೇಂಜ್ ಮಾಡೋದಕ್ಕೆ. ಆಮೇಲೆ ಲಾಸ್ಟ್ 6 ಪ್ರಾಕ್ಟೀಸಸ್ ಇದೆ ಅಲ್ವಾ, ಅದು ನಿಮ್ಮನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಬಿಡುತ್ತೆ. ಸೊ ಇಲ್ಲಿ ತನಕ ಏನ್ ಮಾಡಿದೀರಾ ನೀವು, ನಿಮ್ಮ ಬಾಡಿನಲ್ಲಿ ಒಂದೊಂದು ಸೆಲ್ಲಲ್ಲೂ ಕೂಡ, ನಿಮ್ಮ ಬಾಡಿನಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಎಲ್ಲಾನು ಗ್ರಾಟಿಟ್ಯೂಡ್ ನ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ. ಸೊ ನೀವು ಈ ಗ್ರಾಟಿಟ್ಯೂಡ್ ಮ್ಯಾಜಿಕಲ್ ಪವರ್ನ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಿಕ್ಕೆ, ನಿಮ್ ಪ್ರಾಬ್ಲಮ್ಸ್ ನ ನೀವು ಡಿಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ, ಸೊ ಈ ನೆಗೆಟಿವ್ ಸಿಚುವೇಶನ್ ಹೇಗೆ ನೀವು ಪಾಸಿಟಿವ್ ಆಗಿ ತಿರುಗಿಸ್ಕೊಳ್ಬಹುದು ಅನ್ನೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ನೀವು. ನನ್ನ ಕ್ಯಾಲೆಂಡರ್ ಅಲ್ಲಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಾನು ದ ಮ್ಯಾಜಿಕ್ ಪ್ರಾಕ್ಟೀಸ್ಗೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಅದಕ್ಕೋಸ್ಕರ ಒಂದು ಪ್ರಾಪರ್ ಆಗಿ ಒಂದು ಟೈಮ್ ತೆಗೆದಿಡ್ಬೇಕು, ಆ ತರ ಏನೂ ಇಲ್ಲ. ಈ ಪ್ರಾಕ್ಟೀಸಸ್ ಹೇಗ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ನೀವು ಇದನ್ನ ಅಕಾಮಡೇಟ್ ಮಾಡ್ಕೊಳ್ಬಹುದು. ನಿಮ್ ಕೆಲಸ ಮಾಡ್ತಾ ಇರ್ಲಿ, ವೀಕ್ ಡೇಸ್ ಇರ್ಲಿ, ವೀಕ್ ಎಂಡ್ ಇರ್ಲಿ, ಅಥವಾ ಹಾಲಿಡೇ ಅಲ್ಲಿ ಇರ್ಲಿ, ವೆಕೇಶನ್ ಅಲ್ಲಿ ಇರ್ಲಿ, ನೀವ್ ಎಲ್ಲೇ ಹೋಗಿದ್ರು ಕೂಡ ನೀವು ಈ ಗ್ರಾಟಿಟ್ಯೂಡ್ ಪೋರ್ಟೇಬಲ್ ಅಂದ್ರೆ ನಿಮ್ ಒಳಗಡೆ ಇರೋದ್ರಿಂದ, ಸೊ ನೀವ್ ಇದನ್ನ ಎಲ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ಆಮೇಲೆ ಎಲ್ಲಿ ಹೋದ್ರೂ ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಆ ಮ್ಯಾಜಿಕ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಅಕಸ್ಮಾತ್ ನೀವೇನಾದ್ರು ಒಂದು ದಿನ ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ಆವಾಗ ನೀವು ಆ ಮೊಮೆಂಟಮ್ ಏನು ಬಿಲ್ಡಪ್ ಮಾಡಿದೀರಾ ಲೂಸ್ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಸೊ ಈ ಮ್ಯಾಜಿಕ್ ನ ಏನು ರೆಡ್ಯೂಸ್ ಆಗ್ಬಾರ್ದು, ಈ ಮ್ಯಾಜಿಕ್ ಕಮ್ಮಿ ಆಗ್ಬಾರ್ದು ಅಂತ ಅನ್ನೋದಾದ್ರೆ ಒಂದು ಡೇನು ಕೂಡ ನೀವು ಮಿಸ್ ಮಾಡಬೇಡಿ. ಅಕಸ್ಮಾತ್ ಮಿಸ್ ಆಗೋಯ್ತು ಅಂತಂದ್ರೆ ಹಿಂದಿನ ದಿನ 3 ದಿನದಿಂದ ಇದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ. ಸೇ ಫಾರ್ ಎಕ್ಸಾಂಪಲ್ ಇವಾಗ 5ನೇ ದಿನ ನೀವು ಪ್ರಾಕ್ಟೀಸ್ ಮಾಡೋದು ಮರ್ತೋಯ್ತು ಅಥವಾ ಏನೋ ಮಿಸ್ ಆಗೋಯ್ತು ಅಂತಂದಾಗ ನೀವು ಸೆಕೆಂಡ್ ಡೇ ಇಂದ ಸ್ಟಾರ್ಟ್ ಮಾಡಿ ತಿರ್ಗಾ ಆ ಮ್ಯಾಜಿಕ್. ಸೊ ಅವಾಗ ಆ ಮೊಮೆಂಟಮ್ ನ ಬಿಲ್ಡ್ ಮಾಡಿ ಇಟ್ಕೊಳ್ತೀರಾ ನೀವು ಅಂತ ಅನ್ಕೊಂಡು, ಸೊ ಅದು ಪ್ರಾಕ್ಟೀಸ್ ಮಾಡಿದ್ರೆ, ರಿಪೀಟ್ ಮಾಡಿದ್ರೆ ಆ ಪ್ರಾಕ್ಟೀಸಸ್ ನ ಆವಾಗ ನಿಮ್ಗೆ ಈಸಿ ಆಗತ್ತೆ ಆ ಮೊಮೆಂಟಮ್ ನ ಬಿಲ್ಡ್ ಮಾಡೋದಿಕ್ಕೆ ಅಂತ. ಸೊ ಇದ್ರಲ್ಲಿರೋ ಮ್ಯಾಜಿಕ್ ಪ್ರಾಕ್ಟೀಸು ಕೆಲವು ಏನ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಮಾಡ್ಬೇಕು ಅಂತ, ಆಮೇಲೆ ಕೆಲವು ಥ್ರೂ ಔಟ್ ದ ಡೇ ಮಾಡ್ಬೋದು ಅಂತ ಅನ್ಬಿಟ್ಟು, ಆಮೇಲಿಂದ ಈಚ್ ಡೇ ಇಂದು ವಿಡಿಯೋನ ನೀವು ವಾಚ್ ಮಾಡಿ, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಮಾಡಿ, ನೆಕ್ಸ್ಟ್ ಡೇ ಇಂದು ವಿಡಿಯೋಸ್ನ ನೀವು ರಾತ್ರಿನೇ ಕೆಲವು ಸಲ ನೋಡ್ಬೇಕಾಗತ್ತೆ, ಯಾಕಂದ್ರೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆನೆ ಆ ಪ್ರಾಕ್ಟೀಸ್ ಶುರು ಮಾಡ್ಬೇಕು ಅಂತ ಅನ್ಬಿಟ್ಟು. ಸೊ ಹಾಗೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವತ್ತಿನ ದಿನ ನೀವು ಹಿಂದಿನ ದಿನದ್ದು ವಿಡಿಯೋ ವಾಚ್ ಮಾಡಬೇಕು ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ ಯಾವತ್ತಿನ ದಿನ ನೀವು ನೆಕ್ಸ್ಟ್ ಡೇ ಇಂದು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಕೊಂಡು. ಸೊ ಅದನ್ನ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಆಮೇಲಿಂದ ಕೆಲವು ವಿಡಿಯೋಸ್ ಇರುತ್ತೆ, ಸೊ ನೀವು ಅದನ್ನ ರಾತ್ರಿ ಮಲ್ಕೊಳಕ್ ಮುಂಚೆ ಮಾಡೋ ಅಂತ ಆಕ್ಟಿವಿಟಿ. ಆಮೇಲೆ ಕೆಲವು ವಿಡಿಯೋ ಇರುತ್ತೆ ನೆಕ್ಸ್ಟ್ ಡೇ ಎದ್ದಿದ ತಕ್ಷಣ ಮಾಡೋ ಅಂತ ಆಕ್ಟಿವಿಟಿ. ಸೊ ಅದನ್ನ ನೈಟ್ ನೀವು ನೋಡಿದ್ರೆ ಅವಾಗ ನೆಕ್ಸ್ಟ್ ಡೇ ಮಾಡೋದಿಕ್ಕೆ ಪ್ರಿಪೇರ್ ಆಗ್ಬೋದು ನೀವು ಅಂತ ಅನ್ಬಿಟ್ಟು. ಆಮೇಲಿಂದ ತಿರ್ಗಾ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೊಂದ್ಸಲ ವಿಡಿಯೋ ವಾಚ್ ಮಾಡಿ, ಹಿಂದಿನ ದಿನ ರಾತ್ರಿನೂ ಒಂದ್ಸಲ ವಿಡಿಯೋ ವಾಚ್ ಮಾಡಿ, ಬೆಳಗ್ಗೆ ದಿನನೂ ಒಂದ್ಸಲ ವಿಡಿಯೋ ವಾಚ್ ಮಾಡಿ. ಅವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಆ ಪ್ರಾಕ್ಟೀಸ್ ನ ಮಾಡೋಕೆ ಆಯ್ತಾ. ಈ ಪ್ರಾಕ್ಟೀಸ್ ನ ನೀವು ಜಾಸ್ತಿ ದಿನ ಕೂಡ ಮಾಡ್ಬೋದು, ಎವ್ರಿ ಡೇ ಕೂಡ ಮಾಡ್ಬೋದು. ಪ್ರಾಕ್ಟೀಸ್ ನ ಎಷ್ಟು ಜಾಸ್ತಿ ಮಾಡ್ತಾ ಇರ್ತೀರಾ ನೀವು, ಅಷ್ಟು ನಿಮ್ಮ ಬ್ರೈನ್ ಅನ್ನ ನೀವು ರೀವೈರ್ ಮಾಡ್ತೀರಾ. ಆಮೇಲೆ ನಿಮ್ ಗ್ರಾಟಿಟ್ಯೂಡು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ರೀಚ್ ಆಗುತ್ತೆ. ಆಮೇಲೆ ಅದು ನಿಮ್ಮ ಆಟೋಮೆಟಿಕಲಿ ನಿಮ್ಮ ಲೈಫ್ ಇಂದ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಇನ್ಸ್ಪೈರ್ ಮಾಡ್ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನ ಎಷ್ಟು ಬೇಗ ನೀವು ಮ್ಯಾಜಿಕ್ ತರ ನೋಡ್ಬಿಡ್ತೀರಾ. ಸೊ ನಿಮ್ ಡ್ರೀಮ್ಸ್ ಏನು? ಸೊ ಈ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡುವಾಗ ಈ ನಿಮ್ಮ ಡ್ರೀಮ್ಸ್ ಅನ್ನ ಅಚೀವ್ ಮಾಡೋದಿಕ್ಕೆ ಅಂತ ಹೇಳಿನೇ, ನಿಮ್ಮ ಡ್ರೀಮ್ಸು ಏನಿದೆ ಅದು ನಿಮ್ಗೆ ರಿಯಲಿ ನಿಮ್ಗೆ ಏನ್ ಬೇಕಾಗಿದೆ ಇಲ್ಲ ಪೇಪರು ಪೆನ್ನು ತಗೊಂಡು ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾಸ್, ಎವ್ರಿ ಏರಿಯಾ ಆಫ್ ಯುವರ್ ಲೈಫ್ ಅನ್ನ ಲಿಸ್ಟ್ ಮಾಡಿ ನೀವು. ಎವ್ರಿ ಡೀಟೇಲು ನಿಮಗೆ ಏನ್ ಬೇಕಾಗಿದೆ ಅಂತ, ನಿಮ್ ಲೈಫ್ ಹೇಗಿರ್ಬೇಕು, ನಿಮ್ ರಿಲೇಶನ್ಶಿಪ್ ಹೇಗಿರ್ಬೇಕು, ನಿಮ್ ಕೆರಿಯರ್ ಹೇಗಿರ್ಬೇಕು, ನಿಮ್ ಜಾಬ್ ಹೇಗಿರ್ಬೇಕು, ನಿಮ್ ಫೈನಾನ್ಸಸ್ ಹೇಗಿರ್ಬೇಕು, ನಿಮ್ ಹೆಲ್ತ್ ಹೇಗಿರ್ಬೇಕು, ಎಲ್ಲ ಏರಿಯಾಸ್ ಆಫ್ ಲೈಫ್ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲನೂ ಎಷ್ಟು ಡೀಟೇಲ್ ಆಗುತ್ತೋ ಅಷ್ಟು ಡೀಟೇಲ್ ಆಗಿ ಅದನ್ನೆಲ್ಲ ಬರ್ಕೊಳ್ಳಿ ಆಯ್ತಾ. ಸೊ ನಿಮ್ಮ ಜಾಬ್ ಏನು, ಬರೀ ಒಂದು ಲಿಸ್ಟ್ ಮಾಡೋದು ಅಷ್ಟೇನೆ. ಆಮೇಲೆ ಇದನ್ನ ನಾನು ಹೇಗ್ ಪಡಿತೀನಿ ಅನ್ನೋದು ನಿಮ್ಮ ಕರ್ತವ್ಯ ಅಲ್ವೇ ಅಲ್ಲ. ಹೌ ಅನ್ನೋದು
ಆ ಮ್ಯಾಜಿಕ್ಕಿಗೆ ಬಿಟ್ಬಿಡಿ ಆಯ್ತಾ. ನೀವು ಗ್ರಾಟಿಟ್ಯೂಡ್ ಆಗಿ ಗ್ರೇಟ್ಫುಲ್ ಆಗಿರೋದಷ್ಟೇ ನಿಮ್ಮ ಕೆಲಸ. ಒಂದು ಬೆಟರ್ ಜಾಬ್ ಬೇಕಾಗಿದೆ ಅಥವಾ ನಿಮ್ಮ ಡ್ರೀಮ್ ಜಾಬ್ ಬೇಕಾಗಿದೆ ಅಂತಂದಾಗ ನೀವೇನ್ ಮಾಡ್ತೀರಾ, ಎಲ್ಲ ಆ ಜಾಬ್ ಇಂದ ಬಗ್ಗೆ ನೀವು ಯೋಚನೆ ಮಾಡ್ತೀರಾ. ಸೊ ನಿಮಗೆ ಅದ್ರಲ್ಲಿ ಏನೇನ್ ಇಂಪಾರ್ಟೆಂಟ್ ಇದೆ, ಯಾವ ತರ ನಿಮ್ಗೆ ಕೆಲಸ ಇರಬೇಕು, ಹೇಗ್ ಫೀಲ್ ಆಗ್ಬೇಕು ನಿಮ್ಗೆ ಆ ಜಾಬ್ ಅಲ್ಲಿ, ಯಾವ ತರ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ ಜೊತೆ ಕೆಲಸ ಮಾಡೋ ನಿಮ್ ಕೊಲೀಗ್ಸ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ ಸ್ಯಾಲರಿ ನಿಮಗೆ ಎಷ್ಟು ಬರ್ಬೇಕು ಅಂತ ಅನ್ಕೊಂಡಿದೆ. ಸೊ ಈ ತರ ಎಲ್ಲ ಕ್ಲಿಯರ್ ಆಗಿರಿ ನೀವು ಇದ್ರ ಬಗ್ಗೆ ಎಲ್ಲಾನು. ಆಮೇಲೆ ರೈಟಿಂಗ್ ಅಲ್ಲಿ ಕ್ಲಿಯರ್ ಆಗಿ ಬರೀರಿ ಆಯ್ತಾ. ಅಕಸ್ಮಾತ್ ನಿಮ್ಗೆ ಮನಿ ಬೇಕಾಗಿದೆ ನಿಮ್ಮ ಮಕ್ಕಳನ್ನ ಎಜುಕೇಟ್ ಮಾಡೋದಿಕ್ಕೆ, ಆಮೇಲಿಂದ ಅದಕ್ಕೋಸ್ಕರ ನಿಮ್ಗೆ ನೀವು ಈ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಅವಾಗ ನಿಮ್ಮ ಮಕ್ಕಳಿಗೆ ಯಾವ ತರ ನೀವು ಎಜುಕೇಶನ್ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಯಾವ ಸ್ಕೂಲಲ್ಲಿ ಸೇರಿಸ್ಬೇಕು ಅನ್ಕೊಂಡಿದ್ದೀರಾ, ಯಾವ ಕಾಲೇಜಿಗೆ ಸೇರಿಸ್ಬೇಕು ಅನ್ಕೊಂಡಿದ್ದೀರಾ, ಆ ಬುಕ್ಸಿಗೆ ಎಷ್ಟಾಗತ್ತೆ, ಫುಡ್ಡಿಗೆ ಎಷ್ಟಾಗತ್ತೆ, ಕ್ಲೋದಿಂಗ್ ಎಷ್ಟಾಗತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟಾಗತ್ತೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ದುಡ್ಡು ಬೇಕಾಗತ್ತೆ ಅವ್ರದ್ದು ಎಜುಕೇಶನ್ ಮುಗ್ಸೋಕ್ಕೆ ಅಂತ ಅನ್ಕೊಂಡು, ಸೊ ಅದನ್ನೆಲ್ಲ ಎವ್ರಿ ಡೀಟೇಲ್ ಬರೀರಿ. ಅಕಸ್ಮಾತ್ ನೀವೇನೋ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಬರೀರಿ. ಯಾವ ಕಂಟ್ರಿಗೆ ನೀವು ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ದಿನ ನೀವು ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನ್ ನೋಡ್ಬೇಕು ಅನ್ಕೊಂಡಿದ್ದೀರಾ, ಎಲ್ಲಿ ಸ್ಟೇ ಮಾಡ್ಬೇಕು ಅನ್ಕೋತೀರಾ, ಯಾವ ರೀತಿನಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತೀರಾ, ಎಲ್ಲ ಡೀಟೇಲ್ ಆಗಿ ಬರೀರಿ. ಇವಾಗ ಅಕಸ್ಮಾತ್ ನಿಮ್ಗೊಂದು ಒಳ್ಳೆ ಪಾರ್ಟ್ನರ್, ಪರ್ಫೆಕ್ಟ್ ಆಗಿರೋ ಪಾರ್ಟ್ನರ್ ಬೇಕಾಗಿದ್ದಾರೆ ಅಂತಂದ್ರೆ ಎವ್ರಿ ಡೀಟೇಲು, ಆ ಕ್ಯಾರೆಕ್ಟರಿಸ್ಟಿಕ್ ಹೇಗಿರ್ಬೇಕು ಆ ಪಾರ್ಟ್ನರ್ದು, ಆಮೇಲಿಂದ ಅವರಲ್ಲಿ ಏನ್ ಗುಣಗಳಿರ್ಬೇಕು, ಯಾವ ತರ ಇರ್ಬೇಕು ಅವ್ರು ನೋಡಕ್ಕೆ, ಹೈಟ್ ಹೇಗಿರ್ಬೇಕು, ಎಲ್ಲಾನು ಬರೀರಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಇದ್ರೆ, ಸೊ ಯಾವ ತರ ಇಂಪ್ರೂವ್ಮೆಂಟ್ ಕಾಣ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹೆಲ್ತ್ ನಿಮ್ದು ಚೆನ್ನಾಗಾಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ, ಅಥವಾ ಬಾಡಿಲಿ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅನ್ಕೊಂಡಿದೆ, ಹೆಲ್ದಿ ಬಾಡಿ ಬೇಕಾಗಿದೆ, ಅದಕ್ಕೆಲ್ಲ ಫುಲ್ಲು ಡೀಟೇಲ್ಸ್. ಡ್ರೀಮ್ ಹೋಮ್ ಬೇಕಾಗಿದೆ ಅಂತಂದಾಗ ಎಲ್ಲಾ ಡೀಟೇಲ್ ಆಗಿ ಬರೀರಿ. ಆ ಮನೆ ಹೇಗಿರ್ಬೇಕು, ಎಷ್ಟು ರೂಮ್ಸ್ ಇರ್ಬೇಕು, ಯಾವ ತರ ಮೆಟೀರಿಯಲ್ ಇರ್ಬೇಕು, ಯಾವ ತರ ಕಾರ್ ಬೇಕು, ಯಾವ ತರ ಬಟ್ಟೆ ಬೇಕು, ನಿಮ್ಗೆ ಯಾವ ತರ ಮನೆಯಲ್ಲಿ ಎಲ್ಲ ಅಪ್ಲಯನ್ಸಸ್ ಬೇಕು, ಎಲ್ಲಾನು ಬರ್ದಿಡಿ. ಸೊ ನೀವ್ ಏನು ಅಕಸ್ಮಾತ್ ಒಂದು ಎಜುಕೇಶನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಯಾವ ತರ ಡಿಗ್ರಿ ಬೇಕಾಗಿದೆ, ಎಷ್ಟು ಎಕ್ಸಾಮ್ ಅಲ್ಲಿ ನೀವು ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ನೀವು ಯಾವ ತರ ಇರ್ಬೇಕು ಅನ್ಕೊಂಡಿದ್ದೀರಾ, ಮ್ಯೂಸಿಷಿಯನ್ ಆಗ್ಬೇಕು ಅಂತಿದ್ರೆ, ಅದು ಡಾಕ್ಟರ್ ಆಗ್ಬೇಕು ಅಂತಿದ್ರೆ, ರೈಟರ್ ಆಗ್ಬೇಕು, ಎಲ್ಲಾನು ಯಾವ ತರದ್ ಬೇಕಾದ್ರೂ ನೀವ್ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಎಲ್ಲಾನು ಸ್ಪೆಸಿಫಿಕ್ ಆಗಿ ಫುಲ್ ಡೀಟೇಲ್ ಆಗಿ ಬರೀರಿ. ಅದಕ್ಕೆ ರೋಂಡಾ ಬೈರ್ನ್ ಅವ್ರು ಹೇಳ್ತಾರೆ, ಥ್ರೂ ಔಟ್ ಯುವರ್ ಲೈಫ್ ನಿಮ್ಮ ಡ್ರೀಮ್ಸ್ ಅನ್ನ ನೀವು ಬರಿತಾ ಇರಿ. ಎಲ್ಲಾನು ಚಿಕ್ಕದು ದೊಡ್ಡದು ಏನ್ ಆಸೆಗಳಿದೆಯೋ ಅದನ್ನೆಲ್ಲಾನು ನೀವು ಯಾವಾಗ್ಲೂ ಬರಿತಾ ಇರಿ. ವೀಕ್ಲಿ ಒನ್ಸ್ ಬರೀರಿ, ಮಂತ್ಲಿ ಒನ್ಸ್ ಬರೀರಿ, ಇಲ್ಲ ಒಂದು ಇಯರಿಗೆ ಆಗೋ ಅಷ್ಟು ಬರೀರಿ. ಸೊ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ನೀವು ಆಡ್ ಮಾಡ್ತಾ ಹೋಗಿ ಆ ಲಿಸ್ಟಿಗೆ. ಆಮೇಲೆ ನೀವು ಹೆಂಗೆ ರಿಸೀವ್ ಮಾಡ್ತಾ ಇರ್ತೀರಾ ಅವಾಗ ರಿಸೀವ್ ಮಾಡ್ತಾ ಮಾಡ್ತಾ ಅದನ್ನ ಕಟ್ ಆಫ್ ಮಾಡ್ತಾ ಹೋಗಿ ಲಿಸ್ಟ್ ಅಲ್ಲಿ, ಇದನ್ನ ಅಚೀವ್ ಮಾಡಿದೀನಿ ನಾನು ಅಂತ ಅನ್ಕೊಂಡು. ಸೊ ಈಸಿ ವೇ ಟು ಡೂ ಲಿಸ್ಟ್ ಮಾಡೋದು ಹೇಗೆ ಅಂತಂದ್ರೆ, ಅದನ್ನ ಒಂದು ಬುಕ್ ಅಲ್ಲಿ ನೀವು ಒಂದು ಪೇಜ್ ಅಲ್ಲಿ ಹೆಲ್ತ್ ಅಂಡ್ ಬಾಡಿ ಅಂತ ಬರೀರಿ, ನೆಕ್ಸ್ಟ್ ಪೇಜ್ ಅಲ್ಲಿ ಕೆರಿಯರ್ ಅಂಡ್ ವರ್ಕ್ ಅಂತ ಬರೀರಿ, ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ಮನಿ ಅಂತ ಬರೀರಿ, ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ರಿಲೇಶನ್ಶಿಪ್ ಅಂತ ಬರೀರಿ, ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ಪರ್ಸನಲ್ ಡಿಸೈರ್ ಅಂತ ಬರೀರಿ, ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ಮಟೀರಿಯಲ್ ಥಿಂಗ್ಸ್ ಏನಿದೆ ಅಂತ. ಸೊ ಹಂಗೆ ಒಂದೊಂದು ಪೇಜ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತ ಡಿಸೈರ್ಸ್ ಅನ್ನ ಬರಿತಾ ಹೋಗಿ ನಿಮ್ಮೊಂದು ಡೆಫಿನೆಟ್ ಆಗಿರೋ ಡೈರೆಕ್ಷನ್ ಕೊಡ್ತೀರಾ ಆಯ್ತಾ. ನಿಮ್ಗೆ ಹೇಗೆ ಈ ಮ್ಯಾಜಿಕಲ್ ಪವರ್ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡಬೇಕು ಅಂತ. ಸೊ ನೀವ್ ಹೇಗೆ ಈ ತರದ್ದೆಲ್ಲ ನನಗೆ ಬೇಕು ಅಂತ ಬರೀತೀರಾ, ಆವಾಗ ಮ್ಯಾಜಿಕಲ್ ಪವರು, ಗ್ರಾಟಿಟ್ಯೂಡು ಎಲ್ಲ ಸೇರ್ಕೊಂಡು ವರ್ಕ್ ಮಾಡಿ ಯೂನಿವರ್ಸು ನಿಮಗೆ ಬೇಕಾಗಿರೋ ಅಂತ ಲೈಫ್ ಅನ್ನ ನಿಮಗೆ ತಂದು ಕೊಡುತ್ತೆ, ಆ ಚೇಂಜಸ್ ತಂದು ಕೊಡುತ್ತೆ ನಿಮ್ ಲೈಫ್ ಅಲ್ಲಿ. ನಮಗೆ ಬೇಕಾಗಿರೋ ಅಂತ ಡ್ರೀಮ್ ಲೈಫ್ ಅನ್ನ ನೀವು ಲಿವ್ ಮಾಡಕ್ಕೆ ಶುರು ಮಾಡ್ತೀರಾ ಆಯ್ತಾ. ಸೊ ಎಲ್ಲ ರೆಡಿ ಇದ್ದೀರಾ ನೀವು ಎಕ್ಸೈಟಿಂಗ್ ಆಗಿ ಥ್ರಿಲ್ಲಿಂಗ್ ಆಗಿರೋ ಒಂದು ಅಡ್ವೆಂಚರಸ್ ಜರ್ನಿನ ಶುರು ಮಾಡೋದಿಕ್ಕೆ. ಸೊ ಫಸ್ಟ್ ಡೇ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸು. ವೆನ್ ಐ ಸ್ಟಾರ್ಟೆಡ್ ಕೌಂಟಿಂಗ್ ಮೈ ಬ್ಲೆಸ್ಸಿಂಗ್ಸ್ ಮೈ ಹೋಲ್ ಲೈಫ್ ಟರ್ನ್ ಅರೌಂಡ್ ಅಂತ ವಿಲ್ಲಿ ನೆಲ್ಸನ್ ಅವರು ಹೇಳಿದ್ದಾರೆ. ಸೊ ಇದು ಮಾಲ್ಟ್ ಬಿ ಅನ್ನೋರು ಬರ್ದಿರೋ ಕೋಟ್ ಇದು. ಬೆಟರ್ ಟು ಲೂಸ್ ಕೌಂಟ್ ವೈಲ್ ನೇಮಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ದ್ಯಾನ್ ಟು ಲೂಸ್ ಯುವರ್ ಬ್ಲೆಸ್ಸಿಂಗ್ಸ್
ಟು ಕೌಂಟಿಂಗ್ ಯುವರ್ ಟ್ರಬಲ್ಸ್ ಅಂತ ಅನ್ಕೊಂಡು. ಸೊ ಎಷ್ಟು ಜಾಸ್ತಿ ನೀವು ಬ್ಲೆಸ್ಸಿಂಗ್ಸ್ನ ಹೇಳ್ಕೊಳ್ತಾ ಹೋಗ್ತೀರಾ ಅಷ್ಟು ಜಾಸ್ತಿ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಇನ್ನೂ ಬ್ಲೆಸ್ಸಿಂಗ್ಸ್ನ ನಿಮ್ಮ ಲೈಫಲ್ಲಿ. ಸೊ ಮ್ಯಾಜಿಕ್ ಡೇ 1 ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಬೆಳಗ್ಗೆ ದಿನ. ನೀವು ಮ್ಯಾಜಿಕ್ ಡೇ 2 ಇಂದು ವಿಡಿಯೋಸ್ ಕೂಡ ವಾಚ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ನೀವು ಆ ಪ್ರಾಕ್ಟೀಸ್ನ ಕೂಡ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದಕ್ಕೆ. ಸೊ ಎಂಜಾಯ್ ಮಾಡಿ ದ ಮ್ಯಾಜಿಕ್ ಜರ್ನಿನ. ತುಂಬಾ ಚೆನ್ನಾಗಿದೆ ಈ ಜರ್ನಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಸೊ ನೀವು ಎಂಜಾಯ್ ಮಾಡಿ, ಇದೇ ಥರನೇ ಎಂಜಾಯ್ ಮಾಡಿಕೊಂಡು ದ ಮ್ಯಾಜಿಕ್ ಪ್ರಾಕ್ಟೀಸ್ನ ಮಾಡಿ. ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು.